ನಮಸ್ಕಾರ, ನಾನು ಚೇತನ್ ಹೂಗಾರ್. ದೆಹಲಿ ಅಂಗಳ ತಲುಪಿದ ಸಂಪುಟ ರಚನೆ ಸರ್ಕಸ್. ಪಟ್ಟಿ ಸಮೇತ ದೆಹಲಿಗೆ ತಲುಪಿದ್ದಾರೆ ಸಿದ್ದರಾಮಯ್ಯ, ಡಿಕೆಶಿ. ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ಈಗಾಗಲೇ ಸಭೆ ಆರಂಭವಾಗಿದೆ. ದೆಹಲಿ ಅಂಗಳ ತಲುಪಿದೆ ಸಂಪುಟ ರಚನೆ ಸರ್ಕಸ್. ಪಟ್ಟಿ ಸಮೇತ ಈಗಾಗಲೇ ದೆಹಲಿಗೆ ತಲುಪಿದ್ದಾರೆ ಇಬ್ಬರು ನಾಯಕರುಗಳು, ಸಿದ್ದು ಮತ್ತೆ ಡಿಕೆಶಿ. ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ಸಭೆ ಆರಂಭವಾಗಿರುವಂತದ್ದು. ಸಿದ್ದು ಡಿಕೆ ಶಿವಕುಮಾರ್ ಜೊತೆ ಪಟ್ಟಿ ಬಗ್ಗೆ ಚರ್ಚೆ ನಡೀತಾ ಇದೆ. ಇವತ್ತು ರಾತ್ರಿನೇ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಮೊದಲೇ ಖರ್ಗೆ ಜೊತೆ ಪಟ್ಟಿ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ರು. ಸೊ ಈಗ ವೇಣುಗೋಪಾಲ್ ಜೊತೆ ಇಬ್ಬರು ನಾಯಕರುಗಳು ಅಂದ್ರೆ ಸಿದ್ದರಾಮಯ್ಯ, ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ವೇಣುಗೋಪಾಲ್ ಅವರ ಮನೆಯಲ್ಲಿ ಸಭೆ ನಡೆಸಿದ್ದಾರೆ. ಈಗಾಗಲೇ ಖರ್ಗೆ ಜೊತೆ ಒಂದು ಸುತ್ತಿನ ಮಾತುಕತೆ ಆಗಿದೆ. ಸೊ ಯಾರೆಲ್ಲ ಫೈನಲ್ ಆಗ್ತಾರೆ, ಯಾರೆಲ್ಲ ಸಚಿವರಾಗ್ತಾರೆ ಅನ್ನೋದು ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಇನ್ನು ಮಂತ್ರಿಯಾಗಲು ದೆಹಲಿಯಲ್ಲಿ ಭರ್ಜರಿ ಲಾಬಿ ನಡೀತಾ ಇರುವಂತದ್ದು. ವಿಜಯಾನಂದ ಕಾಶಪ್ಪನವರ್, ಭೈರತಿ ಸುರೇಶ್, ಅಶೋಕ್ ಪಟ್ಟಣ್ರಿಂದಲೂ ಕೂಡ ದೆಹಲಿಯಲ್ಲಿ ಲಾಬಿ ಮುಂದುವರಿತಾ ಇದೆ. ಇನ್ನು ಸಿದ್ದು ದೆಹಲಿಗೆ ಹೋಗುವ ಮುನ್ನವೂ ಕೂಡ ಲಾಬಿ ನಡೆಸಲಾಗಿದೆ. ಸಿದ್ದು ಭೇಟಿ ಮಾಡಿದ್ದಾರೆ ಕೋನಾರೆಡ್ಡಿ, ಶಿವಲಿಂಗೇಗೌಡ, ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಿವ್ರು. ಸೊ ಹೀಗಾಗಿ ಸಿದ್ದು ದೆಹಲಿಗೆ ಹೋಗುವಂತ ಮುಂಚೆನೆ ಇವರಿಬ್ರು ಕೂಡ ಭೇಟಿ ಮಾಡಿರುವಂತದ್ದು. ಕೋನಾರೆಡ್ಡಿ ಮತ್ತೆ ಶಿವಲಿಂಗೇಗೌಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಾಗಿರುವಂತಹ ಶಾಸಕರಿವರು. ಸೊ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಸಭೆ ಆರಂಭ ಆಗಿದೆ. ಸೊ ಎಷ್ಟು ಪಟ್ಟಿ ಫೈನಲ್ ಆಗುತ್ತೆ, ಯಾರ್ಯಾರು ಸಚಿವರು ಆಗ್ತಾರೆ ಅನ್ನೋದು ಕೂಡ ಕುತೂಹಲ ಕೆರಳಿಸ್ತಾ ಇದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತ ಚಿದಾನಂದ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ಈಗಾಗಲೇ ಮಿನಿಸ್ಟರ್ ಲಿಸ್ಟ್ ಫೈನಲ್ ಆಯ್ತಾ? ಇನ್ನು ಸಿದ್ದು ಲಿಸ್ಟ್ ಅಲ್ಲಿ ಎಷ್ಟು ಜನ, ಇನ್ನು ಡಿಕೆ ಲಿಸ್ಟ್ ಅಲ್ಲಿ ಎಷ್ಟು ಜನ ಹೇಳೋದಾದ್ರೆ? ಚೇತನ್, ಇದೀಗ ಲೋಧಿ ಎಸ್ಟೇಟ್ ನಲ್ಲಿರ್ತಕ್ಕಂಥ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಕೆಸಿ ವೇಣುಗೋಪಾಲ್ ರವರ ನಿವಾಸದಲ್ಲಿ ಇದೀಗ ಸಭೆ ಆರಂಭ ಆಗಿರುವಂತದ್ದು. ಸಭೆಯಲ್ಲಿ ಡಿಸಿಎಂ ಹಾಗೂ ಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಇರ್ತಕ್ಕಂಥದ್ದು. ಈಗಾಗಲೇ 20 ಅಥವಾ 21 ಜನರನ್ನ ನೂತನ ಸಚಿವರನ್ನಾಗಿ ನೇಮಕ ಮಾಡಬೇಕಾಗಿದೆ. ಹಾಗಾಗಿ ಜಾತಿವಾರು, ಸಾಮಾಜಿಕವಾರು, ಪ್ರಾದೇಶಿಕವಾರು ಆಯ್ಕೆ ಮಾಡಬೇಕಾಗಿದೆ. ಅತಿ ಹೆಚ್ಚು ಲಿಂಗಾಯತ ಸಮುದಾಯ ಈ ಬಾರಿ ಗೆದ್ದಿರುವಂತದ್ದು. ನಂತರ ಒಕ್ಕಲಿಗ ಸಮುದಾಯ ಗೆದ್ದಿರುವಂತದ್ದು. ಪರಿಶಿಷ್ಟ ಪಂಗಡದ ಸಮುದಾಯದವರು ಕೂಡ ಹೆಚ್ಚು ಸ್ಥಾನವನ್ನ ಗೆದ್ದಿರುವಂತದ್ದು. ಎಲ್ಲರ ನಡುವೆ ಕೂಡ ಮೈಕ್ರೋ ಕಮ್ಯುನಿಟಿಯನ್ನು ನೋಡ್ಬೇಕಾಗಿದೆ. ಮತ್ತು ಮುಂಬರಲಿರ್ತಕ್ಕಂಥ ಬಿಬಿಎಂಪಿ ಚುನಾವಣೆ, ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಹಿತದೃಷ್ಟಿ ಇರ್ತವಂಥದ್ದು. ಇದರ ಬೆನ್ನಲ್ಲೇ ಲೋಕಸಭೆ ಚುನಾವಣೆ ಕೂಡ ಈಗಿಂದಲೂ ಕೂಡ ಅಣಿಯಾಗಬೇಕು. ಹಾಗಾಗಿ ಜಾತಿವಾರು ಬಹಳಷ್ಟು ಲೆಕ್ಕಾಚಾರ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ವಾಲ್ಮೀಕಿ ಸಮುದಾಯಕ್ಕೆ ಡಿಸಿಎಂ ಕೊಡ್ಬೇಕಂತೇಳಿ ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ನಿಯೋಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಯಿತು. ಭೇಟಿಯಾದ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದವರು ಈ ಬಾರಿ ಕಾಂಗ್ರೆಸ್ನಲ್ಲಿ 15 ಜನ ಶಾಸಕರು ಆಯ್ಕೆ ಆಗಿರುವಂತದ್ದು. ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಕೂಡ ವಾಲ್ಮೀಕಿ ಸಮುದಾಯದ ನಿರ್ಣಾಯಕ ಪಾತ್ರ ಇರತಕ್ಕಂಥದ್ದು. ಸುಮಾರು 8ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ವಾಲ್ಮೀಕಿ ಸಮುದಾಯದ ಮತದಾರರೇ ನಿರ್ಣಾಯಕರಾಗಿರುವಂತದ್ದು ಮತ್ತು 15 ಜನ ಶಾಸಕರಿರೋದ್ರಿಂದ ಇದೊಂದು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಡಿಸಿಎಂ ಹುದ್ದೆಯನ್ನು ಕೊಡ್ಬೇಕಂತೇಳಿ ಆಗ್ರಹವನ್ನು ಮಾಡಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಈಗಾಗಲೇ ಸಿಂಗಲ್ ಡಿಸಿಎಂ ಅಂತೇಳಿ ಈಗಾಗಲೇ ಹೈಕಮಾಂಡ್ ತೀರ್ಮಾನ ಮಾಡಿ ಡಿಕೆ ಶಿವಕುಮಾರ್ ಅವರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಸತೀಶ್ ಜಾರಕಿಹೊಳಿ ತಮ್ಮ ಸಮುದಾಯದ ಶಾಸಕರೊಡಗೂಡಿ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಹೋಗಿ ಲಾಬಿ ಮಾಡ್ತಿರುವಂತದ್ದು. ಆ ಮುಖಾಂತರ ಎಲ್ಲ ಒಂದ್ ಕಡೆ ಇದು ಡಿಕೆ ಶಿವಕುಮಾರ್ ಕೂಡ ಟಕ್ಕರ್ ಅಂತಲೇ ಹೇಳಲಾಗ್ತಿದೆ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಂಗಲ್ ಡಿಸಿಎಂ ಸಂಬಂಧಪಟ್ಟ ಕೂಡ ಎಲ್ಲ ಒಂದ್ ಕಡೆ ಮುಂದೆ ನೋಡೋಣ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಚಿದಾನಂದ್ ಪಟೇಲ್, ಈಗ ಇನ್ನೊಂದು ವಿಚಾರ ನೋಡೋದಾದ್ರೆ, ಇಲ್ಲಿ ಜಾತಿ ಮತ್ತು ಪ್ರಾದೇಶಿಕ ಸಮತೋಲನ ಗಮನದಲ್ಲಿ ಇಟ್ಕೊಂಡು ಸಂಪುಟ ರಚನೆ ಆಗುತ್ತೆ ಅನ್ನುವಂಥದ್ದು ಒಂದಿಷ್ಟು ಮಾತುಕತೆಗಳಿದೆ. ಇನ್ನು ಲೋಕಸಭಾ ಚುನಾವಣೆ ಹಿನ್ನೆಲೆ ಎಷ್ಟು ಮಿನಿಸ್ಟರ್ ಪೋಸ್ಟ್ ಅನ್ನ ಉಳಿಸ್ಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅಂತ? ಖಂಡಿತವಾಗಿಯೂ 3 ಅಥವಾ 4 ಸ್ಥಾನಗಳನ್ನ ಉಳಿಸ್ಕೊಳ್ಬೇಕು. ಲೋಕಸಭೆ ಚುನಾವಣೆ ಬರುವಂತ ಹತ್ತಿರದ ಸಂದರ್ಭದಲ್ಲಿ ಆಯಾ ರಾಜಕೀಯ ಬೆಳವಣಿಗೆಗಳನ್ನು ನೋಡಿಕೊಂಡು, ಅವತ್ತಿನ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳನ್ನ ನೋಡಿಕೊಂಡು ಮಂತ್ರಿ ಸ್ಥಾನ ಕೊಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಿರುವಂತದ್ದು. ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಇದ್ರೂ ಕೂಡ ತಮ್ಮ ಸಂಪುಟದಲ್ಲಿ 2 ಅಥವಾ 3 ಸ್ಥಾನವನ್ನು ಖಾಲಿ ಇಡ್ತಾರೆ. ಅದು ಎಮರ್ಜೆನ್ಸಿ ಅಂತಲೂ ಕೂಡ ಹೇಳಲಾಗ್ತಿದೆ. ಆ ಮೂವ್ಮೆಂಟ್ ನಲ್ಲಿ ಬರ್ತಕ್ಕಂತ ಕೆಲವೊಂದು ಗಂಡಾಂತರಗಳಿರ್ಬೋದು, ಕೆಲವೊಂದು ರಾಜಕೀಯ ಲೆಕ್ಕಾಚಾರಗಳ ಅನುಸಾರ ಖಾಲಿ ಸ್ಥಾನಗಳನ್ನು ಉಳಿಸ್ಕೊಂಡಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ತಮ್ಮ ಸಂಪುಟದಲ್ಲಿ 2 ಅಥವಾ 3 ಸ್ಥಾನಗಳನ್ನ ಅಥವಾ 4 ಸ್ಥಾನವನ್ನ ಖಾಲಿ ಇಡುವ ಸಾಧ್ಯತೆ ಇರ್ತಕ್ಕಂಥ. ಹಾಗಾಗಿ ಈಗಾಗಲೇ ಡಿಕೆ ಶಿವಕುಮಾರ್ ಸೇರಿ ಈಗಾಗಲೇ 9 ಜನರು ಈಗಾಗಲೇ ಸಂಪುಟದಲ್ಲಿ ಇರ್ತಕ್ಕಂಥ, ಅಲ್ಲಿ ಸಿಎಂ ಸೇರಿ 10 ಜನರು ಇರ್ತಕ್ಕಂಥದ್ದು. ಇನ್ನು ಖಾಲಿ ಇರ್ತಕ್ಕಂಥದ್ದಲ್ಲಿ
ಮೂರು ಅಥವಾ 4 ಉಳಿಸ್ಕೊಂಡ್ರೆ ಮುಖ್ಯಮಂತ್ರಿಗಳು 20 ಸ್ಥಾನಗಳನ್ನ ಭರ್ತಿ ಮಾಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ಸಾಮಾಜಿಕವಾರು, ಜಿಲ್ಲಾವಾರು, ಪ್ರಾದೇಶಿಕವಾರು ಈಗಾಗಲೇ ಸಚಿವ ಸ್ಥಾನದ ನೇಮಕ ಮಾಡಲಾಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಒಟ್ಟಾರೆ 11 ಸಚಿವ ಸ್ಥಾನವನ್ನ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. 11 ಜನರ ಸಚಿವರನ್ನ ಅವರು ಯಾರನ್ನ ಚೂಸ್ ಮಾಡ್ತಾರೆ ಅವರಿಗೆ ಅವಕಾಶವನ್ನ ಕಲ್ಪಿಸಿರುವಂತದ್ದು. ಇದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ 6 ಸಚಿವ ಸ್ಥಾನವನ್ನ ಯಾರನ್ನಾದ್ರೂ ಕೂಡ ಅವರು ಚೂಸ್ ಮಾಡಬಹುದು. ಆದ್ರೆ ಅದು ಚೂಸ್ ಮಾಡೋ ಸಂದರ್ಭದಲ್ಲಿ ಅವರು ಸಾಮಾಜಿಕವಾರು, ಪ್ರಾದೇಶಿಕವಾರು ಎಲ್ಲವನ್ನು ಹಿರಿತನವನ್ನು ಗಮನಿಸಬೇಕಾಗಿದೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಹೇಳಿದರೆ ಕಲ್ಯಾಣ ಕರ್ನಾಟಕದಲ್ಲಿ ಈ ಬಾರಿ 5 ಸಚಿವರು ಇರ್ತಾರೆ ಅನ್ನೋ ಮುಖಾಂತರ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದ ಸಂಪೂರ್ಣ ಮಂತ್ರಿ ಸ್ಥಾನದ ಹೊಣೆಗಾರಿಕೆ ಮತ್ತು ಕಂಟ್ರೋಲ್ ಅದು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳಲಾಗ್ತದೆ. ಹಾಗಾಗಿ ಅವರು 6ಕ್ಕೂ ಹೆಚ್ಚು ಸ್ಥಾನವನ್ನ ಅವರು ನಿರ್ಧಾರವನ್ನ ಮಾಡ್ಲಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಿದ್ರೆ ಚಿದಾನಂದ ಪಟೇಲ್ ಇನ್ನೊಂದು ವಿಚಾರ ಕೊನೆಯದಾಗಿ ಹೇಳೋದಾದ್ರೆ, ಇಲ್ಲಿ ನೋಡ್ತಾ ಇದೀವಿ ನಾವು, ಯಾಕಂದ್ರೆ ಸಿದ್ದು ಆಪ್ತರಿರ್ಬೋದು, ಡಿ.ಕೆ.ಶಿ ಆಪ್ತರಿರ್ಬೋದು, ಅವರ ಆಪ್ತರಿಗೆ ಇಲ್ಲಿ ಸಚಿವ ಸ್ಥಾನ ಕೊಡಿಸೋದಕ್ಕೆ ಸಾಕಷ್ಟು ಏನು ಹಗ್ಗ ಜಗ್ಗಾಟ ನಡೀತಾ ಇದೆ. ಸಿಎಂ ಸ್ಥಾನಕ್ಕೆ ನೋಡಿದ್ವಿ ಎಷ್ಟೆಲ್ಲ ಹಗ್ಗ ಜಗ್ಗಾಟ ಆಯ್ತು ಅಂತ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನ ಆಗುವಂತಹ ಸಾಧ್ಯತೆ ಇದೆಯಾ, ಅಥವಾ ಅವರವರ ಆಪ್ತರಿಗೆ ಸಕ್ಸಸ್ ಆಗ್ತಾರ ಏನು ಸ್ಥಾನಗಳನ್ನ ಕೊಡಿಸೋದ್ರಲ್ಲಿ ಅಂತ ಅವರಿಬ್ರು ನಾಯಕರು? ಚೇತನ, ಸಚಿವ ಸ್ಥಾನ ಅನ್ನೋದು ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಅನ್ನೋದು ಅದು ಜೇನುಗೂಡಿಗೆ ಕೈ ಹಾಕಿದಂತೆ ಎಲ್ಲರೂ ಕೂಡ ಸಚಿವರಾಗಬೇಕಂತ ಆಸೆ ಮತ್ತು ಆಕಾಂಕ್ಷೆಗಳು ಇಟ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಲಾಬಿ ಆಗ್ತಿರೋದು. ಈಗಾಗಲೇ ದೆಹಲಿಯಲ್ಲಿ ಸಚಿವ ಸ್ಥಾನದ ಲಾಬಿಗಾಗಿ ಈಗಾಗಲೇ ಸದ್ಯ ದೆಹಲಿಯಲ್ಲಿ ಇರ್ತಕ್ಕಂಥವ್ರು ಸರಿಸುಮಾರು 30 ಶಾಸಕರುಗಳು ಇರ್ತಕ್ಕಂಥದ್ದು. ಆದ್ರೆ 20 ಜನರನ್ನು ಮಾತ್ರ ನೇಮಕ ಮಾಡಬೇಕಾಗಿರೋದು. ಕನಿಷ್ಠ ಒಂದು ಉದಾಹರಣೆ ಅಂತ ಹೇಳಿದ್ರೆ ಒಕ್ಕಲಿಗ ಸಮುದಾಯಕ್ಕೆ ಎಷ್ಟು ಸ್ಥಾನ ಕೊಡ್ಬೇಕಂತ ಇನ್ನೂ ಕೂಡ ಖಚಿತ ಆಗಿಲ್ಲ. ಈಗಾಗಲೇ 7ಕ್ಕೂ ಹೆಚ್ಚು ಒಕ್ಕಲಿಗ ಶಾಸಕರು ಲಾಬಿಯನ್ನ ಮಾಡ್ತಿರುವಂತದ್ದು. ಇದರ ಬೆನ್ನಲ್ಲೇ ಈಗಾಗಲೇ ವಾಲ್ಮೀಕಿ ಸಮುದಾಯದ ನಾಯಕರುಗಳು ಕೂಡ ಲಾಬಿಯನ್ನ ಮಾಡ್ತಿರುವಂತದ್ದು. ದಲಿತ ಸಮುದಾಯದ ಲಾಬಿ ಮತ್ತು ಲಿಂಗಾಯತ ಸಮುದಾಯದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಪಂಚಮಸಾಲಿಗಳು ಕೂಡ ಸಮುದಾಯಗಳು ತಮಗೆ ಹೆಚ್ಚು ಸ್ಥಾನ ಬೇಕು ಅಂತ ಹೇಳಿ ಲಾಬಿಯನ್ನ ಮಾಡ್ತಿರುವಂತದ್ದು. ಹಾಗಾಗಿ ಆಕಾಂಕ್ಷಿಗಳಿಗೂ ಬಹಳಷ್ಟು ಜನ ಇರುವಂತದ್ದು. ಆದ್ರೆ ಎಲ್ಲರನ್ನೂ ಕೂಡ ಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲೊಂದ್ ಕಡೆ ಸಚಿವ ಸ್ಥಾನ ವಂಚಿತರು, ಅಸಮಾಧಾನ ಸ್ಫೋಟಗೊಳ್ಳೋದು ಖಚಿತ. ಆದ್ರೆ ಅಂತವ್ರನ್ನ ನಿಗಮ ಮಂಡಳಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಹುದ್ದೆಯಲ್ಲಿ ಅಕಾಮಿಡೇಟ್ ಮಾಡ್ಲಿಕ್ಕೂ ಕೂಡ ಚಿಂತನೆಯನ್ನ ನಡೆಸಿರುವಂತದ್ದು. ಚೇತನ್, ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೆಹಲಿಗೆ ದಿಢೀರ್ ಅಂತ ಪ್ರವಾಸ ಬೆಳೆಸಿದ್ದಾರೆ ಲಕ್ಷ್ಮಣ್ ಸವದಿ ಅವರು. ಅಧಿವೇಶನ ಮುಗಿಸಿ ಮನೆಗೆ ಆಗಮಿಸಿದ್ರು ಲಕ್ಷ್ಮಣ್ ಸವದಿಗೆ ಕರೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ದೆಹಲಿಗೆ ನೀವು ಬರಬೇಕು ಅಂತ ಬುಲಾವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಆ ಒಂದು ಹಿನ್ನೆಲೆಯಲ್ಲಿ ಈಗ ದೆಹಲಿಗೆ ದಿಢೀರ್ ಅಂತ ಪ್ರವಾಸವನ್ನ ಬೆಳೆಸಿರುವಂತದ್ದು. ಅಧಿವೇಶನಕ್ಕೆ ಬಂದಿದ್ರು ಇವತ್ತು, ಅಧಿವೇಶನ ಮುಗಿದಾದ್ಮೇಲೆ ಮನೆಗೆ ಹೋಗಿದ್ರು. ಸೊ ಅದೆಲ್ಲ ಆದ ಬಳಿಕ ಸಂಜೆ 4:30ಕ್ಕೆ ಲಕ್ಷ್ಮಣ್ ಸವದಿಗೆ ಸಿಎಂ ಕರೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕರೆ ಮಾಡಿ ದೆಹಲಿಗೆ ಆಗಮಿಸುವಂತೆ ಸವದಿಗೆ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಿಎಂ ಸೂಚನೆ ಮೇರೆಗೆ ಈಗಾಗಲೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಲಕ್ಷ್ಮಣ್ ಸವದಿ. ದೆಹಲಿಗೆ ದಿಢೀರ್ ಅಂತ ಪ್ರವಾಸ ಬೆಳೆಸಿದ್ದಾರೆ ಲಕ್ಷ್ಮಣ್ ಸವದಿ. ಒಂದು ಕಡೆ ಇದು ಕೂಡ ಕುತೂಹಲ ಕೆರಳಿಸ್ತಾ ಇದೆ. ಯಾಕಂತಂದ್ರೆ ದೆಹಲಿಗೆ ಸಿಎಂ ಹೋದ ಬಳಿಕ ಸಂಜೆ ಮೇಲೆ ಕಾಲ್ ಮಾಡಿ ನೀವು ಮತ್ತೆ ದೆಹಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಕರೆ ಮಾಡಿ ಕರೆಸ್ಕೊಂಡಿದ್ದಾರೆ ಅಂತಂದ್ರೆ ಅಲ್ಲಿನ ಯಾವ ಮಟ್ಟದ ಸಭೆ ಆಗುತ್ತೆ, ಯಾವ ರೀತಿಯಾದಂತಹ ಚರ್ಚೆ ಆಗುತ್ತೆ, ಇವ್ರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತಾ ಅನ್ನೋದು ಕೂಡ ಕುತೂಹಲ ಕೆರಳಿಸ್ತಾ ಇರುವಂತದ್ದು. ಇನ್ನು ಎಸ್ಟಿ ನಾಯಕರಿಂದ ಹೈಕಮಾಂಡ್ ಮುಂದೆ ಬೇಡಿಕೆ ಇಡಲಾಗ್ತಾ ಇದೆ. ಎಸ್ಟಿ ಸಮುದಾಯದಲ್ಲಿ 15 ಜನ ಶಾಸಕರು ಗೆದ್ದಿದ್ದಾರೆ. ಸಮುದಾಯದಲ್ಲಿ ಒಬ್ಬರಿಗೆ ಆದ್ರೂ ಡಿಸಿಎಂ ಮಾಡಬೇಕು ಅನ್ನುವಂತ ಪಟ್ಟಣ ಹಿಡಿದಿದ್ದಾರೆ. ಎಸ್ಟಿ ನಾಯಕರಿಂದ ಈ ಒಂದು ಪಟ್ಟು ಹಿಡಿದಿರುವಂತದ್ದು. ಎಸ್ಟಿ ಸಮುದಾಯದಲ್ಲಿ 15 ಜನ ಶಾಸಕರು ಗೆದ್ದಿದ್ದಾರೆ. ಸೊ ಹಾಗಾಗಿ ಒಬ್ಬರನ್ನ ಡಿಸಿಎಂ ಮಾಡಿ ಅಂತ ಪಟ್ಟಣ ಹಿಡಿದಿರುವಂತದ್ದು. ಇನ್ ಕೇಸ್ ಏನಾದ್ರೂ ಡಿಸಿಎಂ ಮಾಡದಿದ್ರೆ 3 ಸಚಿವ ಸ್ಥಾನ ಕೊಟ್ಬಿಡಿ. ಸತೀಶ್ ಜಾರಕಿಹೊಳಿ ನೇತೃತ್ವದ ನಿಯೋಗದ ಆಗ್ರಹ ಇದು. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಆಗಮಿಸಿದಂತ ಟೀಮ್ ಇದು. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಈ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಸಚಿವ ಸತೀಶ್ ಜಾರಕಿಹೊಳಿ, ನಾಗರಾಜ್, ತುಕಾರಾಂ, ಕಂಪ್ಲಿ ಗಣೇಶ್, ಡಾಕ್ಟರ್ ಶ್ರೀನಿವಾಸ್, ಚೆಳ್ಳಿಕೆರೆ, ರಘುಮೂರ್ತಿ, ಎಂ.ಕೆ. ತಮ್ಮಣ್ಣನವರ್, ಅನಿಲ್ ಚಿಕ್ಕಮಾದು ಇವರೆಲ್ಲರೂ ಸೇರ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಒಂದು ಡಿಸಿಎಂ ಸ್ಥಾನ ಕೊಡಿ, ಒಂದು ಡಿಸಿಎಂ ಸ್ಥಾನ ಬಿಟ್ಕೊಡಿ, ಇಲ್ಲ ಅಂತಂದ್ರೆ 3 ಸಚಿವ ಸ್ಥಾನ ಕೊಡಿ, ಯಾಕಂದ್ರೆ 15 ಶಾಸಕರು ಗೆದ್ದಿದ್ದಾರೆ ಅನ್ನುವಂತ ಪಟ್ಟಣ ಹಿಡಿದಿದ್ದಾರೆ. ವೆಲ್ಕಮ್ ಬ್ಯಾಕ್. ಲೋಕಾಯುಕ್ತ ಬಲೆಗೆ ಬಿದ್ದ ಮಹಿಳಾ ಪಿಎಸ್ಐ, ಶಿವಾಜಿನಗರ ಮಹಿಳಾ ಠಾಣೆ ಪಿಎಸ್ಐ ಬಲೆಗೆ ಬಿದ್ದಿರುವಂತದ್ದು. 15,000 ಪಡೆಯುವಾಗ ಸಿಕ್ಕಿ ಬಿದ್ದಿದ್ದಾರೆ ಪಿಎಸ್ಐ ಸವಿತಾ ಅನ್ನುವಂಥವ್ರು. ಬೇಲ್ ಪ್ರತಿ ಸ್ವೀಕರಿಸಲು 50,000 ಕೇಳಿದಂತಹ ಪಿಎಸ್ಐ 50,000 ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದಾಕೆ ಆ ಒಂದು ಸಂದರ್ಭದಲ್ಲಿ ಓಕೆ 15,000 ಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆಗ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ರು ಅನಂತ್ ಕುಮಾರ್ ಅನ್ನುವರು. ಸೊ ಆ ಒಂದು ಸಂದರ್ಭದಲ್ಲಿ
PSI ಸವಿತಾರನ್ನ ಟ್ರ್ಯಾಪ್ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸೊ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. 15,000 ಪಡೆಯುವಂತ ಸಂದರ್ಭದಲ್ಲಿ ಮೊದಲಿವರು 50,000 ಕೊಡಿ ಅಂತ ಬೇಡಿಕೆನ ಇಡ್ತಾರೆ. ಇಲ್ಲ ಆಗೋದಿಲ್ಲ, 50,000 ಕೊಡಕ್ ಆಗೋದಿಲ್ಲ, ಅಷ್ಟೊಂದು ಇಲ್ಲ ಅಂತ ಹೇಳಿರ್ತಾರೆ. ಪಾಪ ಅವ್ರ ಕಷ್ಟ ಹೇಳ್ಕೊಂಡಿರ್ತಾರೆ. ಆದ್ರೂ ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ಟು ಓಕೆ ಅಷ್ಟು ಆಗಿಲ್ಲ ಅಂದ್ರೆ 15,000 ಆದ್ರೂ ಕೊಡಿ ಅಂತ ಕೇಳಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಅನಂತ್ ಕುಮಾರ್ ಅನ್ನುವವರು ಈ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿರ್ತಾರೆ. ಸೊ ಇದರ ಮೇರೆಗೆ ಅವರನ್ನ ಟ್ರ್ಯಾಪ್ ಮಾಡಿ ಈಗ 15,000 ಇಸ್ಕೊಳ್ಳುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ PSI ಸವಿತಾ ಅನ್ನುವಂಥವ್ರು. ರಿಸಲ್ಟ್ ಬೇಕು, ಇದು ಎಲ್ಲರಿಗೂ ಬೇಕು. ಇನ್ನು ಇಂದಿರಾ ಕ್ಯಾಂಟೀನ್ ಅಂದ್ರೆ ಕಡಿಮೆ ಹಣಕ್ಕೆ ಬಡವರು ಹೊಟ್ಟೆ ತುಂಬಾ ಊಟ ಮಾಡುವಂತಹ ಸರ್ಕಾರಿ ಹೋಟೆಲ್ ಅನ್ಬಹುದು. ಕಳೆದ 3-4 ವರ್ಷಗಳಿಂದ ಇಂದಿರಾ ಕ್ಯಾಂಟೀನ್ ಇದ್ರೂ ಕೂಡ ಇಲ್ಲದಂತೆ ಆಗಿದ್ವು. ಇದೀಗ ಮತ್ತೆ ಜನರಿಗೆ ಇಂದಿರಾ ಕ್ಯಾಂಟೀನ್ ಓಪನ್ ಆಗ್ತಿದೆ. ಬೆಂಗಳೂರಲ್ಲಿ ಮತ್ತೆ ಇಂದಿರಾ ಕ್ಯಾಂಟೀನ್ ಕಲರವ. ಬಡವರ್ಗದ ಜನರ ಹೊಟ್ಟೆ ತುಂಬಿಸಲು ರೀಓಪನ್. ಮತ್ತೆ ಇಂದಿರಾ ಕ್ಯಾಂಟೀನ್ಗೆ ಜೀವ ತುಂಬುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ಈಗ ನೀಡ್ತಾ ಇರುವಂತಹ ತಿಂಡಿ ಆಹಾರಗಳೇನಿದೆ ಅದರ ಮೆನುವಲ್ಲೂ ಕೂಡ ಒಂದಿಷ್ಟು ಬದಲಾವಣೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾಗಿರುವ ಸಿದ್ಧತೆಯನ್ನ ಬಿಬಿಎಂಪಿ ಮಾಡಿಕೊಂಡಿದೆ. ಕೂಲಿ ಕಾರ್ಮಿಕರು, ಬಡವರು, ನಿರ್ಗತಿಕರ ಹೊಟ್ಟೆ ತುಂಬಿಸುತ್ತಿದ್ದ ಇಂದಿರಾ ಕ್ಯಾಂಟೀನ್ ಕಳೆದ ಕೆಲ ವರ್ಷಗಳಿಂದ ಸೂಕ್ತ ನಿರ್ವಹಣೆ ಇಲ್ಲದೆ ಮುಚ್ಚುವ ಹಂತಕ್ಕೆ ತಲುಪಿತ್ತು. ಹಲವು ಕಡೆ ಸಂಪೂರ್ಣ ಮುಚ್ಚಿ ಹೋಗಿದ್ದವು. ಇದೀಗ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಿದ್ದ ಹಾಗೆ ಇಂದಿರಾ ಕ್ಯಾಂಟೀನ್ ರೀಓಪನ್ಗೆ ಸಿದ್ಧತೆ ನಡೆದಿದೆ. ಇಂದಿರಾ ಕ್ಯಾಂಟೀನ್ ಸ್ಥಿತಿಗತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬಿಬಿಎಂಪಿ ಅಧಿಕಾರಿಗಳಿಂದ ಮಾಹಿತಿ ಕೇಳಿದ್ದಾರೆ. ಇಂದಿರಾ ಕ್ಯಾಂಟೀನ್ ರೀಓಪನ್ ಮಾಡಲು ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಸರ್ಕಾರದ ನಿರ್ಧಾರವನ್ನು ಸಾರ್ವಜನಿಕರು ಸ್ವಾಗತಿಸಿದ್ದಾರೆ. ಊಟ ಎಲ್ಲ ಭಾಳ ಚಲೋ ಅದ ಸರ್. ಬಂದವರಿಗೆಲ್ಲ ದೊಡ್ಡ ಅನುಕೂಲ ಆಗ್ತದೆ. ಅವ್ರಿಗಿಂತ ಬಂದವರಿಗೆಲ್ಲ ಊಟ ಎಲ್ಲ ಭಾಳ ಚಲೋ ಆಗ್ತದೆ. ಕಮ್ಮಿ ರೇಟ್ನಾಗ ನಮ್ಗೆ ಊಟ ಸಿಗ್ತೈತಿ. ಭಾಳ ಒಳ್ಳೇದ್ರಿ ಎಲ್ಲರಿಗೂ. ಕಡಿಮೆ ಬೆಲೆದಾಗ ರುಚಿಯಾದ ಊಟ ಸಿಗ್ತದೆ ಸರ್. 10 ರೂಪಾಯಿ ಹೊಟ್ಟೆ ತುಂಬ ಬಿಡ್ತದೆ, ಸಾಕಲ್ಲ. ನನ್ನ ಕಾರ್ ಡ್ರೈವರು ಹೋಟ್ಲಿಗೆ ಹೋದ್ರೆ 50 ರೂಪಾಯಿ ಕೊಡಬೇಕು. ಇಲ್ಲಿ 10 ರೂಪಾಯಿನಾಗ ನಾಷ್ಟ ಆಗಿಬಿಡ್ತದೆ. ಅದು ಒಳ್ಳೆ ತಾನೆ. ತಿಂಡಿ ಎಲ್ಲ ಟೇಸ್ಟ್ ಆಗಿದೆ, ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ. ಇದು ಒಳ್ಳೇದೇ. ಇದು ಮಾಡೋದು ಒಳ್ಳೆ ಚಂದ. ಬಡವರಿಗೆಲ್ಲ ಪರವಾಗಿಲ್ಲ. 50 ರೂಪಾಯಿ ಕೊಡ್ಬೇಕು, ಇಲ್ಲಿ ಏನು ಮೋಸ ಇಲ್ಲ. 10 ರೂಪಾಯಿ ಕೊಟ್ರೆ ನಮ್ದು ಯಾಕೆ ತಿನ್ಬಿಡು ಹೋಯ್ತಾರೆ ಬಡವರು. ಎಲ್ಲಾ ವಾರ್ಡ್ಗಳಲ್ಲೂ ಒಂದೊಂದು ಕ್ಯಾಂಟೀನ್ ಹಾಗೂ ಮೊಬೈಲ್ ಕ್ಯಾಂಟೀನ್ ಓಪನ್ ಮಾಡುವಂತೆ ಸೂಚನೆ ಕೊಡಲಾಗಿದೆ. ನಗರದಲ್ಲಿ ಒಟ್ಟು 198 ಹಾಗೂ 10 ಮೊಬೈಲ್ ಇಂದಿರಾ ಕ್ಯಾಂಟೀನ್ ಇತ್ತು. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 70ಕ್ಕೂ ಅಧಿಕ ಕ್ಯಾಂಟೀನ್ ಮುಚ್ಚಿ ಹೋಗಿತ್ತು. ಹೀಗಾಗಿ ಮತ್ತೆ ಇದೀಗ ಇಂದಿರಾ ಕ್ಯಾಂಟೀನ್ ರೀಓಪನ್ ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಪ್ರತಿ ವಾರ್ಡ್ಗಳಲ್ಲೂ ಕ್ಯಾಂಟೀನ್, ಮೊಬೈಲ್ ಕ್ಯಾಂಟೀನ್. ಕೂಲಿ ಕಾರ್ಮಿಕರು ಜಾಸ್ತಿ ಇರುವ ಕಡೆ ಮೊಬೈಲ್ ಕ್ಯಾಂಟೀನ್. ವಾರ್ಡ್ ಪುನರ್ ವಿಂಗಡಣೆ ಅಂತೆ 243, ಕನಿಷ್ಠ 30 ಮೊಬೈಲ್ ಕ್ಯಾಂಟೀನ್. ಜುಲೈ ಅಂತ್ಯದೊಳಗೆ ಎಲ್ಲ ಇಂದಿರಾ ಕ್ಯಾಂಟೀನ್ಗಳು ರೀಓಪನ್. ಇಂದಿರಾ ಕ್ಯಾಂಟೀನ್ಗಳಲ್ಲಿ ತಿಂಡಿ ಊಟದಲ್ಲೂ ಬದಲಾವಣೆ. ಆರಂಭದಲ್ಲಿ ಇದ್ದಂತೆ ಬಗೆ ಬಗೆಯ ತಿಂಡಿ ಊಟ ನೀಡಲು ಸೂಚನೆ. ಇಸ್ಕಾನ್ ಟೆಂಪಲ್ ಆಹಾರ ಬೇಡ, ಮೊದಲಿನಂತೆ ಮೆನು ಸಿದ್ಧತೆ. ರಿಓಪನ್ ಒಂದೇ ಅಷ್ಟೇ ಅಲ್ಲ, ಈಗ ಏನಾಗಿದೆ ನಮ್ದು ಪ್ರತಿ ವಾರ್ಡ್ಗೆ ಒಂದು ಇಂದಿರಾ ಕ್ಯಾಂಟೀನ್ ಅಂತಿತ್ತು. ಈಗ ಸೊ 198 ವಾರ್ಡ್ ಏನಿದೆ 243 ವಾರ್ಡ್ ಆಗಿದೆ. ಸೊ ಸಹಜವಾಗಿ ಇಂದಿರಾ ಕ್ಯಾಂಟೀನ್ ಸಂಖ್ಯೆ ಕೂಡ ಜಾಸ್ತಿ ಮಾಡಬೇಕು. 198 ತೆಗೆದಿದ್ವಿ. ಅದರಲ್ಲಿ ಬಹಳಷ್ಟು ಬೇರೆ ಬೇರೆ ಕಾರಣಕ್ಕೋಸ್ಕರ ಕ್ಲೋಸ್ ಆಗಿತ್ತು. ಅದು ಅಂದರೆ ಕೆಲವು ಕಾಂಟ್ರಾಕ್ಟರ್ ಮತ್ತು ಬಿಬಿಎಂಪಿ ಮಧ್ಯೆ ವೈಮನಸ್ಸಿಂದ, ಅಥವಾ ಕೆಲವು ಕಡೆ ಜನನೇ ಬರ್ತಾ ಇಲ್ಲ ಅಂತೇಳಿ ಏನೇನೋ ಹೋಲ್ ಲಾಟ್ ಆಫ್ ಥಿಂಗ್ಸ್. ಅಲ್ಲ, ಮೀಟಿಂಗ್ ಅಂದರೆ ವಿ ಆರ್ ವೇಟಿಂಗ್ ಫಾರ್ ದ ಮಿನಿಸ್ಟರ್, ಯಾರು ಮಿನಿಸ್ಟರ್ ಆಗ್ತಾರೆ ಏನು ಅಂತ ಹೇಳಿ. ಸೊ ನಮ್ಮ ಏನಿದೆ ಮಿನಿಸ್ಟರ್ಗೆ ಮತ್ತು ಚೀಫ್ ಮಿನಿಸ್ಟರ್ಗೆ ಇಬ್ಬರಿಗೂ ಕೂಡ ನಮ್ಮ ರಿಪೋರ್ಟ್ ಏನಿದೆ ಸಂಪೂರ್ಣವಾಗಿ ತಯಾರು ಮಾಡಿದ್ದೇವೆ. ಬಡವರ ಪಾಲಿನ ಅಕ್ಷಯ ಪಾತ್ರೆ ಇಂದಿರಾ ಕ್ಯಾಂಟೀನ್ ಮತ್ತೆ ಲೋಕಾರ್ಪಣೆಗೊಳ್ಳಲಿದೆ. ಈ ಬಾರಿ ಇಂದಿರಾ ಕ್ಯಾಂಟೀನ್ ಮೆನುನಲ್ಲೂ ಬದಲಾವಣೆ ಆಗಲಿದ್ದು, ಜುಲೈ ಅಂತ್ಯದೊಳಗೆ ಬಿಬಿಎಂಪಿ ಕ್ಯಾಂಟೀನ್ಗಳನ್ನು ರೀಓಪನ್ ಮಾಡಲಿದೆ. ಮತ್ತೆ ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆಗೊಳ್ತಾ ಇರುವುದು ಸಾರ್ವಜನಿಕರಲ್ಲಿ ಬಹಳಷ್ಟು ಖುಷಿ ತಂದಿದೆ. 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ ಅಂದ್ರೆ ನಿಜಕ್ಕೂ ಬಡವರ ಪಾಲಿಗೆ ಮತ್ತೊಮ್ಮೆ ಇದೊಂದು ಶ್ರೀರಕ್ಷೆ ಆಗಲಿದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಸ್ಕೂಲ್ ಪ್ರಾರಂಭಕ್ಕೆ ಕೆಲವೇ ದಿನಗಳು ಬಾಕಿ ಇವೆ. ಈಗಾಗಲೇ ಖಾಸಗಿ ಶಾಲೆಗಳು ಲೂಟಿ ಮಾಡೋದಕ್ಕೆ ಶುರು ಮಾಡಿದಾವೆ. ಫೀಸ್ ಜೊತೆಗೆ ಪಠ್ಯ ಪುಸ್ತಕದಲ್ಲೂ ಪೋಷಕರನ್ನ ಕಾಡ್ತಿವೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಶಾಲೆ ಆರಂಭ ಆಯ್ತು ಅಂದ್ರೆ ಲೂಟಿ ಸಮಯ.
ಖಾಸಗಿ ಶಾಲೆಗಳ ವಿರುದ್ಧ ಪೋಷಕರ ಆಕ್ರೋಶ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಲಾಭದಾಯಕ ದೃಷ್ಟಿಯಿಂದ ಪೋಷಕರ ಬಳಿ ಲಕ್ಷ ಡೊನೇಷನ್ ಪಡೆಯೋದು ಇತ್ತೀಚೆಗೆ ಸಾಮಾನ್ಯವಾಗಿಬಿಟ್ಟಿದೆ. ಅದರ ಜೊತೆಗೆ ಇದೀಗ ಪಠ್ಯಪುಸ್ತಕ, ನೋಟ್ಬುಕ್ ಹೆಸರಲ್ಲಿ ಪೋಷಕರ ಬಳಿ ಹಣ ವಸೂಲಿ ಮಾಡುವ ಕೆಲಸ ಮಾಡ್ತಿವೆ. ರಾಜ್ಯದಲ್ಲಿ ಸದ್ಯ ಸರ್ಕಾರದ ಅಧೀನದಲ್ಲಿ ಬರುವ ಅನುದಾನ ರಹಿತ ಖಾಸಗಿ ಶಾಲೆಗಳು ಹೊಸ ಪ್ಲಾನ್ ಮಾಡಿಕೊಂಡು ಪೋಷಕರ ಬಳಿ ದುಡ್ಡು ಕೇಳಲು ಮುಂದಾಗಿವೆ ಅನ್ನೋ ಆರೋಪ ಕೇಳಿಬಂದಿದೆ. ಸರ್ಕಾರದಿಂದ ಕೊಂಡು ಮಕ್ಕಳಿಗೆ ಕೊಡುವ ಪಠ್ಯಪುಸ್ತಕದಲ್ಲಿ ಕೂಡ ದುಡ್ಡು ಹೊಡೆಯುವ ಕೆಲಸ ಮಾಡಿವೆ ಕೆಲ ಖಾಸಗಿ ಶಾಲೆಗಳು. ಸುಮಾರು ಪೋಷಕರು ಕಾಲ್ ಮಾಡಿ ನಮ್ಮ ಸಂಘಟನೆಗೆ ದೂರು ಕೊಡ್ತಾ ಇದ್ದಾರೆ. ಟೆಕ್ಸ್ಟ್ ಬುಕ್ ಅನ್ನ ಕೆಲವು ಶಾಲೆಗಳು ದುಬಾರಿ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ. ಈಗ ಏನಾಗ್ತಾ ಇದೆ, ಈಗ ರಾಜ್ಯ ಸರ್ಕಾರ ಪಠ್ಯಪುಸ್ತಕ ಸಂಘದಿಂದ ರಾಜ್ಯ ಪಠ್ಯಕ್ರಮ ಬೋಧನೆ ಮಾಡೋ ಶಾಲೆಗಳಿಗೆ ಪಠ್ಯಪುಸ್ತಕಗಳನ್ನು ಒದಗಿಸ್ತದೆ. ಏನು MRP ದರ ಇರ್ತದೆ ಆ ದರಕ್ಕೆ ಪರ್ಚೇಸ್ ಮಾಡಿರುವಂತ ಶಾಲೆಗಳು ಅದನ್ನ ಪೋಷಕರಿಗೆ ಮಾರಾಟ ಮಾಡೋ ಸಂದರ್ಭದಲ್ಲಿ ಅದನ್ನ ದುಪ್ಪಟ್ಟು, 3 ಪಟ್ಟು, 4 ಪಟ್ಟು, 5 ಪಟ್ಟು ಹೆಚ್ಚು ಹಣವನ್ನು ಪಡೆದು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋ ದೂರುಗಳು ಕೇಳಿ ಬಂದಿದೆ. ಕರ್ನಾಟಕ ಪಠ್ಯಪುಸ್ತಕ ಸಂಘದಿಂದ ಅನುದಾನ ರಹಿತ ಖಾಸಗಿ ಶಾಲೆಗಳು ಗರಿಷ್ಠ ಮಾರಾಟ ಬೆಲೆಯಲ್ಲಿ ಪಠ್ಯಪುಸ್ತಕ ಖರೀದಿ ಮಾಡ್ತಾರೆ. ಕಡಿಮೆ ದರದಲ್ಲಿ 9ನೇ ತರಗತಿಯಿಂದ 10ನೇ ತರಗತಿವರೆಗೆ ಪಠ್ಯಪುಸ್ತಕವನ್ನ ಪಠ್ಯಪುಸ್ತಕ ಸಂಘ ಕೊಡುತ್ತೆ. ಇದರ ಜೊತೆಗೆ ಮಕ್ಕಳಿಗೆ ನಾವು ನೋಟ್ಬುಕ್ ಕೂಡ ಕೊಡ್ತೀವಿ ಅಂತ ಕೆಲ ಖಾಸಗಿ ಶಾಲೆಗಳು ಮುಂದೆ ಬಂದಿವೆ. ಹೀಗಾಗಿ ಪಠ್ಯಪುಸ್ತಕ ಹಾಗೂ ನೋಟ್ಬುಕ್ ನೆಪದಲ್ಲಿ ಸಾವಿರಗಟ್ಟಲೆ ಹಣ ಕಲೆಕ್ಟ್ ಮಾಡಲಾಗ್ತಿದೆ. ಕೆಲವು ಶಾಲೆಗಳಲ್ಲಿ MRPಗಿಂತ ಜಾಸ್ತಿ ದರದಲ್ಲಿ ಮಾರಾಟ ಮಾಡಲಾಗ್ತಿದೆ. ಇದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇವತ್ತು ಖಾಸಗಿ ಶಾಲೆಗಳಲ್ಲಿ ಏನು ಮಾಡ್ತಾ ಇದ್ದಾವೆ, MRP ದರ ಏನು ಒಂದು ನಿಗದಿ ಮಾಡಿದೆ ಅದಕ್ಕಿಂತ 3 ಪಟ್ಟು, 3 ರಿಂದ 4 ಪಟ್ಟು ಹಣವನ್ನು ಸುಲಿಗೆ ಮಾಡ್ತಾ ಇದೆ. ಅದಕ್ಕೆ ನಮಗೆ ಉಚಿತವಾಗಿ ಅದರದ್ದು ಒಂದು MRP ರೈಟನ್ನು ಕೊಡ್ತಾ ಇಲ್ಲ, ಅಥವಾ ಇಷ್ಟು ಟೆಕ್ಸ್ಟ್ ಬುಕ್ಗಳು ಇಷ್ಟು ರೈಟ್ ಇದೆ ಅಂತಾನೂ ಕೊಡ್ತಾ ಇಲ್ಲ. 3 ಪಟ್ಟು ಹೆಚ್ಚಿಗೆ ವಸೂಲಿ ಮಾಡ್ತಾ ಇರೋದ್ರಿಂದ ಬಹಳಷ್ಟು ಸಮಸ್ಯೆ ಆಗಿದೆ. ಕಳೆದ ಕೆಲ ವರ್ಷಗಳ ಹಿಂದೆ ಖಾಸಗಿ ಶಾಲೆಗಳು ಫೀಸ್ ಕಲೆಕ್ಟ್ ಮಾಡುವ ಬಗ್ಗೆ ದೊಡ್ಡ ವಿವಾದವೇ ಎದ್ದಿತ್ತು. ಆ ಬಳಿಕ ಮತ್ತೆ ಖಾಸಗಿ ಶಾಲೆಗಳು ಮನಸೋ ಇಚ್ಛೆ ಫೀಸ್ ಕಲೆಕ್ಟ್ ಮಾಡ್ತಿವೆ. ಅದರ ಜೊತೆಗೆ ಪಠ್ಯಪುಸ್ತಕ ಹಾಗೂ ನೋಟ್ಬುಕ್ ನೆಪದಲ್ಲೂ ಕೊಳ್ಳೆ ಹೊಡೆಯುವ ಕೆಲಸ ಮಾಡಲಾಗ್ತಿದೆ. ಯಾವುದೇ ಸರ್ಕಾರ ಬಂದ್ರೂ ಅಷ್ಟೇ ಮನಿ ಮೈಂಡೆಡ್ ಸಂಸ್ಥೆಗಳಿಗೆ ಕಡಿವಾಣ ಹಾಕೋ ಕೆಲಸ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ. ರಂಜನ್ ಶಿರ್ಲಾಲ್, ನ್ಯೂಸ್ 18. ಇವಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.